ಇದೊಂದು ಅಪರೂಪವಾದಂತಹ ಕಾರ್ಯಕ್ರಮ. ಅಷ್ಟೇ ಮನುಷ್ಯನ ಜೀವನದಲ್ಲಿ ತನ್ನ ಅಸ್ಮಿತೆಯ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕನ್ನತಕ್ಕಂಥ ಒಂದು ವಿವೇಚನಾಪೂರ್ವಕವಾದಂಥ ಒಂದು ಸಭೆ ಇದು. ಬಹಳ ದಿನದ ಸಂಬಂಧಗಳ ಮಾತುಗಳಿದು. ಇವತ್ತು ರಾಜೇಂದ್ರ ಅವರಿಗೆ ನಮನ ಅನ್ನತಕ್ಕಂಥದಕ್ಕಿಂತ ರಾಜೇಂದ್ರನ ವಿಚಾರಧಾರೆಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥ ಬುದ್ಧನವರಿಗೂ ಇದು ನಮನ ಅನ್ನತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಕಾರಣ. ಒಂದು ವ್ಯಕ್ತಿಯಾಗಿರೋದಿಲ್ಲ, ಅದು ಎಕ್ಸ್ಟ್ರಾ ಆರ್ಡಿನರಿ ಸೋಲ್ಸ್ ಆಗಿ ಬರ್ತವೆ ಈ ಜಗತ್ತಿನಲ್ಲಿ. ನಮಗೆ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾ ಇರ್ತಾರೆ ಅಷ್ಟೇ. ಒಂದು ಕಡೆ ಒಬ್ಬರು ಹೇಳ್ತಾರೆ, ಗುರು ತೋರಲು ನರರೂಪ, ಭಾವಿಸಲು ಹರರೂಪ ನೋಡ. ಹಾಗೆ ನಾವು ಅವರನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿಬಿಟ್ರೆ ವ್ಯಕ್ತಿಯಾಗಿ ಕಾಣುತ್ತಾರೆ ಅಷ್ಟೇ. ಬುದ್ಧನನ್ನು ಬುದ್ಧನಾಗಿ ನೋಡಿದ್ರೆ ಬುದ್ಧನಾಗಿ ಕಾಣಿಸ್ತಾನೆ ಅಷ್ಟೇ. ಬಸವಣ್ಣನವರನ್ನ ಬಸವಣ್ಣನವರಾಗಿ ನೋಡಿದ್ರೆ ಬಸವಣ್ಣ ಅಷ್ಟೇ ಕಾಣಿಸ್ತಾರೆ ಅಷ್ಟೇ ನಮಗೆ. ಹಾಗೆ ಒಂದು ವ್ಯಕ್ತಿಯನ್ನು ನಾವು ಕೌಟುಂಬಿಕವಾಗಿ ನೋಡಿದ್ರೆ ಅದು ಕೌಟುಂಬಿಕವಾಗಿ ಕಾಣುತ್ತದೆ, ಸಾಮಾಜಿಕವಾಗಿ ನೋಡಿದ್ರೆ ಸಾಮಾಜಿಕವಾಗಿ ಕಾಣುತ್ತದೆ. ಆದರೆ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಎಕ್ಸ್ಟ್ರಾರ್ಡಿನರಿ ಅನ್ನತಕ್ಕಂಥ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇರ್ತದಲ್ಲ, ಅದನ್ನು ಗುರುತಿಸಿ ನೋಡಿದರೆ ಇತಿಹಾಸದ ಪ್ರಜ್ಞೆ ತೆಗೆದುಕೊಳ್ಳುತ್ತದೆ ಅಷ್ಟೇ. ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಇದು ಒಂದು ನಮನ. ವ್ಯಕ್ತಿಗಾಗಿ ನಮನ ಇರೋದಿಲ್ಲ. ಯಾಕಂದರೆ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಇಡೀ ಇತಿಹಾಸದ ಪ್ರಜ್ಞೆಯನ್ನು ತೆಗೆದುಕೊಂಡು ಬಂದಿರ್ತದೆ. ಅದಕ್ಕೊಂದು ಚೈನ್ ಇರ್ತದೆ. ಅದಕ್ಕೆ ಆ ಚೈನನ್ನು ನಾವು ಬಹಳ ಚೆನ್ನಾಗಿ ನೋಡಬೇಕಷ್ಟೇ. ಅದನ್ನು ನಾವು ಬಹಳ ಜನ ಏನು ಮಾಡಿಬಿಡ್ತೇವೆ, ಒಂದು ಲೌಕಿಕ ಪ್ರಜ್ಞೆಯಲ್ಲಿ ಆ ವ್ಯಕ್ತಿಯನ್ನು ನೋಡಿಬಿಡ್ತೇವೆ ಅಷ್ಟೇ. ಅದು ಅವರವರ ಚಿಂತನೆಯ ಸರಣಿ ಅಷ್ಟೇ. ಅದು ಅವರು ನೋಡುವಂಥ ಭಾವ. ಆದರೆ ರಾಜೇಂದ್ರನವರ ಒಂದು ಹೋರಾಟಗಾರನಾಗಿ ನೋಡಿದ್ರೆ ಅಷ್ಟೇ ಹೋರಾಟಗಾರರಾಗಿಯೇ ಕಾಣುತ್ತಾರೆ. ಒಬ್ಬ ಕೌಟುಂಬಿಕದ ಅಣ್ಣನಾಗಿ ನೋಡಿದ್ರೆ ಅಣ್ಣನಾಗಿಯೇ ಕಾಣಿಸ್ತಾರೆ. ಅಥವಾ ಗಂಡನಿಗೆ ಹೆಂಡತಿಯಾಗಿ ಕಾಣಿಸ್ತದೆ, ಹೆಂಡತಿಗೆ ಗಂಡನಾಗಿ ಕಾಣಿಸ್ತದೆ, ತಂದೆ ತಾಯಿಯಾಗಿ ಮಕ್ಕಳಿಗೆ ತಂದೆ ತಾಯಿಯಾಗಿ ಕಾಣಿಸ್ತದೆ ಅಷ್ಟೇ. ಅದನ್ನು ಮೀರಿದ ಕಾಣಿಸ್ಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇರೋದಿಲ್ಲ. ಆದರೆ ಇಷ್ಟೆಲ್ಲ ಆತ್ಮಗಳು ಸೇರಿಕೊಂಡು ಆ ಆತ್ಮಕ್ಕೆ ನಮನ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ಆತ್ಮದ ಎಕ್ಸ್ಟ್ರಾರ್ಡಿನರಿ ಪವರ್ ಏನು, ಅದರೊಳಗಡೆ ಇರ್ತಕ್ಕಂಥ ಶಕ್ತಿ ಏನು. ಬುದ್ಧದೇವ ಇಲ್ಲ ಹಾಗಾದರೆ ಬುದ್ಧನನ್ನು ನಾವು ಇಲ್ಲಿ ನೆನೆಸ್ತೇವೆ. ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಗಾಂಧೀಜಿಯವರಿಲ್ಲ ಇವತ್ತು ನಮ್ಮೆದುರಿಗೆ, ಆದರೆ ಗಾಂಧೀಜಿಯವರ ಮಾತುಗಳನ್ನು ನಾವು ಮರುಕಳಿಸ್ತೇವೆ. ಹಾಗಾದರೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಏನು. ಬಸವಣ್ಣನವರ ನಮ್ಮೆದುರಿಗೆ ಇಲ್ಲ, ಆದರೆ ಬಸವಣ್ಣನವರ ಕಳಬೇಡ ಕೊಲಬೇಡ ಅನ್ನತಕ್ಕಂಥ ಮಾತು ಸದಾ ನಮ್ಮನ್ನು ಧ್ವನಿಸ್ತಿರ್ತದಲ್ಲ, ಅದರ ಶಕ್ತಿ ಏನು. ನಾವು ಬಹಳ ಜನ ಏನು ಮಾಡ್ತೇವೆ ಅಂತಂದರೆ, ಬಹಳ ಚೆನ್ನಾಗಿ ನಡೀತೀವಿ ವೇದಿಕೆ ಒಳಗಡೆ, ಅವರು ರಾಜಕಾರಣಿ ಆಗಬೇಕಾಗಿತ್ತು ಅಂತ. ಅದು ಆಗಬೇಕಾಗಿತ್ತು, ಯೋಗ್ಯತೆ ಯೋಗದ ಬಗ್ಗೆ ಇರೋದಿಲ್ಲ. ಅವರು ಒಂದು ಲೆಕ್ಕದಲ್ಲಿ ರಾಜಕಾರಣಿ ಆಗಿದ್ದರೆ ಇನ್ನೊಂದಿಷ್ಟು ಕೆಲಸ ಆಗ್ತಿತ್ತೆ ಹೊರತು ಅದಕ್ಕಿಂತಿಲ್ಲ. ಆದರೆ ಅವರು ರಾಜಕಾರಣಿ ಆಗಲಾರದೆ ಈ ಸಮಾಜದಲ್ಲಿ ಒಳ್ಳೆಯ ಮನುಷ್ಯತ್ವದ ಮನುಷ್ಯರಾಗಿ ಉಳಿದಾರಲ್ಲ, ಅದು ಬಹಳ ದೊಡ್ಡದು ಅನ್ನತಕ್ಕಂಥದ್ದನ್ನು ಕಾಣಬೇಕಾಗಿದೆ. ಬಹಳ ಜನ ರಾಜಕಾರಣಿಗಳಾಗ್ತಾರೆ, ಆದರೆ ಮನುಷ್ಯತ್ವದ ಮನುಷ್ಯ ಆಗಬೇಕಲ್ಲ. ರಾಜಕಾರಣಿ ಆಗೋದೇನು, ಒಂದು 25 ಕೋಟಿ ಅವರು, ಒಂದು 25 ಕೋಟಿ ರಾಜಕಾರಣ ಅಷ್ಟೇ. ಇಷ್ಟೇ ರಾಜಕಾರಣ, ಏನಿಲ್ಲ. ಅವರೊಂದು 25 ಕೋಟಿ, ಇವರೊಂದು 25, ಅದೊಂದು ರಾಜಕಾರಣ ಅಷ್ಟೇ. ಅದಕ್ಕಿಂತ ಮೀರಿದೇನು ರಾಜಕಾರಣ ಇಲ್ಲ ನನಗೆ ತಿಳಿದಾಗೆ. ಏನು ಬುದ್ಧನ ಥರ ಅರಮನೆ ಬಿಟ್ಟು ಬಂದು ರಾಜಕಾರಣವೋ, ಅಥವಾ ಬಸವಣ್ಣನ ಥರ ಬಿಜ್ಜಳನ ಆಸ್ಥಾನವನ್ನು ಬಿಟ್ಟು ಬಂದು ರಾಜಕಾರಣವೋ. ರಾಜಕಾರಣ ಅಂದರೆ ಏನು? ಬಹಳ ಜನರ ಅಪೇಕ್ಷೆ ಅವರು ರಾಜಕಾರಣಿ ಆಗಬೇಕಿತ್ತು ಅಂತ. ನನ್ನ ಮನಸ್ಸಿನಲ್ಲಿ ಅವರು ರಾಜಕಾರಣಿಗಳಾಗದೆ ಮನುಷ್ಯತ್ವದ ಮನುಷ್ಯರಾಗಿ ಉಳಿದೋದ್ರಲ್ಲ, ಅದು ಬಹಳ ಒಳ್ಳೆಯದು ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿರುತ್ತೆ. ಎಲ್ಲೋ ಗೋವಿಂದ ಗೌಡರಂಥವ್ರು ಒಬ್ಬೊಬ್ಬರು ಉಳಿತಾರಷ್ಟೇ ನಮ್ಮ ಭಾಗದಲ್ಲಿ. ಅವರ ಭಾವಚಿತ್ರಗಳಿಗೆಲ್ಲ ಪ್ರತಿದಿನ ಟೀಚರ್ಸ್ಗಳು ಹೂ ಹಾಕಿ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ರಾಜೇಂದ್ರ ಅವರನ್ನು ನೋಡುವಂಥ ದೃಷ್ಟಿಕೋನ ಇದೆಯಲ್ಲ, ಅವರು ಎಡಪರವಾದಿಯಲ್ಲ ಬಲಪರವಾದಿಯಲ್ಲ, ಅವರು ಹೃದಯ ಪರವಾದಿಗಳು. ಬಹಳ ಜನರಿಗೆ ಅವ್ರನ್ನ ಲೆಫ್ಟಿಸ್ಟು ರೈಟಿಸ್ಟು, ನೋ ಲೆಫ್ಟಿಸ್ಟ್ ನೋ ರೈಟಿಸ್ಟ್. ಯಾರು ಮನುಷ್ಯರ ಪರ ಇರ್ತಾರಲ್ಲ ಅವರು ಹೃದಯ ಪರವಾದಿಗಳು. ಇಲ್ಲಿ ಎಡಪರ ಬಲಪರ ಅನ್ನೋದು ಇರೋದಿಲ್ಲ ಮನುಷ್ಯನಿಗೆ. ಎಡಪರವಾದಿಗಳೇನು ಬಹಳ ಹೋರಾಟಗಾರರಂದು ಕೂಡಲೇ ಅವರು ಇಡೀ ಜಗತ್ತಿನ ಎಲ್ಲ ವಿಚಾರಧಾರೆಗಳಿಗೆ ಅದಕ್ಕಾಗಿ ಹೋರಾಟ ಮಾಡ್ತಾರೆ. ಅಥವಾ ಬಲಪರವಾದಿಗಳು
ಇಲ್ಲದಿರುವ ಭ್ರಮಾಲೋಕದಲ್ಲಿರ್ತಕ್ಕಂಥ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಾರೋ? ಇವೆಲ್ಲ ನಂತರದ ಚಿಂತನೆಗಳು. ಯಾವತ್ತೂ ಒಬ್ಬ ಮನುಷ್ಯನನ್ನು ಎಡಪರವಾದಿಯಾಗಿ ನೋಡಬಾರ್ದು, ಬಲಪರವಾದಿಯಾಗಿ ನೋಡಬಾರ್ದು. ಒಬ್ಬ ಮನುಷ್ಯನ ಮನುಷ್ಯತ್ವದ ಗುಣವನ್ನು ನೋಡಬೇಕಾಗ್ತದೆ. ಆ ಮನುಷ್ಯತ್ವದ ಗುಣವನ್ನು ನಾವು ನೋಡ್ತೇವೆ. ನನ್ನನ್ನು ಬಹಳ ಜನ ಹೇಳ್ತಾರೆ ಲೆಫ್ಟಿಸ್ಟ್ ಸ್ವಾಮೀಜಿ ಅಂತ. ಲೆಫ್ಟಿಸ್ಟ್ ಸ್ವಾಮೀಜಿ ಅಂತಂದರೆ ಏನು? ಹಾಗಾದರೆ ಬಹಳ ಪೂಜೆ ಮಾಡಿದ ಕೂಡಲೇ ನಾವು ರೈಟಿಸ್ಟ್ ಸ್ವಾಮೀಜಿ ಅಂದರೆ ಏನು? ಅರ್ಥ ಆಗೋದಿಲ್ಲ ನನಗೆ. ಲೆಫ್ಟಿಸ್ಟ್ ರೈಟಿಸ್ಟ್ ಅಂದರೆ ಗೊತ್ತಾಗೋದಿಲ್ಲ. ಯಾವ ಮನುಷ್ಯನ ನೊಂದವರ ನೋವು ನೋಯದವರೆತ್ತಬಲ್ಲರು. ಯಾರು ಮನುಷ್ಯರ ನೋವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರೆಲ್ಲರ ಹೃದಯದಲ್ಲಿ ಇರ್ತಾರೆ. ಕೇವಲ ವಿಚಾರದಿಂದ ಕೂಡಿಕೊಂಡು ಹೋಗ್ತಾ ಇದ್ದರೆ ಅದು ಲೆಫ್ಟಿಸ್ಟು ಆಗುತ್ತೆ, ರೈಟಿಸ್ಟು ಆಗ್ತದೆ. ನಾ ರಾಜೇಂದ್ರ ಅವರ ಜೊತೆಯಲ್ಲಿ ಯಾಕೆ ಸಂಬಂಧ ಇಟ್ಕೊಂಡಿರ್ತೀವಿ, ಯಾಕೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಇರ್ತೀವಿ, ಯಾಕೆ ಅವರ ಜೊತೆಯಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಅವರು ದೇವರಿಗಾಗಿ ಬದುಕಿದವರಲ್ಲ, ದೇವರು ನಿರ್ಮಾಣ ಮಾಡಿರುವ ಮನುಷ್ಯರಿಗಾಗಿ ಬದುಕಿದವರು. ಅದಕ್ಕಾಗಿ ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ದೇವರಿಗಾಗಿ ಬದುಕೋರು ಬಹಳ ಜನ ಇದ್ದಾರೆ, ಮನುಷ್ಯರಿಗಾಗಿ ಬದುಕೋರು ಬಹಳ ಕಡಿಮೆ. ದೇವರಿಗಾಗಿ ಬದುಕೋರಿದ್ದಾರೆ, ದೇವರನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬದುಕೋರು ಇರುತ್ತಾರೆ. ಆದರೆ ಮನುಷ್ಯರಿಗಾಗಿ ಬದುಕೋರು ಬೇಕಲ್ಲ. ಏನು ಮನುಷ್ಯರಿಗಾಗಿ ಏನು ಬದುಕಬೇಕಾಗ್ತದೆ? ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅಂದರೆ ಏನು? ಮನುಷ್ಯನಿಗಾಗಿ ಬದುಕೋದೇನು? ಅನ್ನ, ಅರಿವು, ಆಶ್ರಯ. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದೇನು? ಅನ್ನ ಬೇಕು, ಬದುಕಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು, ಮೈ ಮುಚ್ಚಲಿಕ್ಕಷ್ಟು ಬಟ್ಟೆ ಬೇಕು, ಇರಲಿಕ್ಕೊಂದು ಮನೆ ಬೇಕು, ರೋಗ ರುಜಿನ ಬಂದರೆ ಔಷಧಿ ಬೇಕು. ಇದಕ್ಕೆ ಹೋರಾಟ ಮಾಡುವವರೆಲ್ಲರೂ ಆದರೆ ಯಾರು? ಅದನ್ನು ಅವರು ಮಾಡ್ಕೊಂಡು ಬಂದಿದ್ದಷ್ಟೇ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ. ಅವರು ದೊಡ್ಡ ಗುಡಿ ಕಟ್ಟಲಿಕ್ಕೆ ಹೋಗಲಿಲ್ಲ. ಅವರು ಬಂದಿದೆ. ಅವರ ಹೋರಾಟ ಏನು? ಮನುಷ್ಯನಿಗೆ ಅನ್ನ ಸಿಗಬೇಕಪ್ಪ, ಅವ್ರಿಗಿರ್ಲಿಕ್ಕೊಂದು ಮನೆ ಬೇಕು, ಅವ್ರಿಗೊಂದಿಷ್ಟು ಬದುಕಲಿಕ್ಕೆ ಜ್ಞಾನ ಬೇಕು, ಒಂದಿಷ್ಟು ರೋಗ ರುಜಿನ ಬಂದರೆ ಔಷಧಿ ಬೇಕು, ಮುಪ್ಪಿನ ಕಾಲದಲ್ಲಿ ಒಂದಿಷ್ಟು ಆಶ್ರಯದ ಮನೆ ಬೇಕು. ಮುಗಿದೋಯ್ತು. ಇದಕ್ಕಿಂತ ಏನು ಬಯಸ್ತೀರಿ ನೀವು? ಏನು ಬಯಸಲಿಕ್ಕೆ ಸಾಧ್ಯ? ಇದನ್ನು ಮೀರಿ ಏನು ಗಳಿಸಲಿಕ್ಕೆ ಸಾಧ್ಯ ಇದೆ ಈ ಜಗತ್ತಿನಲ್ಲಿ? ಇದನ್ನು ಮೀರಿ ನೀವು ಈ ಜಗತ್ತಿನಲ್ಲಿ ಯಾರು ಏನು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ ಅಲ್ವಾ? ಹೇಳ್ಬೋದು ಮಂತ್ರವಾದಿಗಳು, ಅರ್ಧ ಗಂಟೆಯಲ್ಲಿ ನಿನ್ನ ಮನೆಯನ್ನು ಉದ್ಧಾರ ಮಾಡ್ತೇನೆ ಅಂತ ಅಲ್ವಾ? ಶಾಸ್ತ್ರ ಹೇಳ್ಬೋದು, ಬೇಕಾದಂಗೆ ಹೇಳ್ಬೋದು, ನಿನಗದು ಬರುತ್ತೆ ಇದು ಬರುತ್ತೆ ಅಂತ. ಅದಕ್ಕೆ ಕುವೆಂಪುರು ಹೇಳ್ತಾರೆ, ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ಏನು, ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ ಉಂಟೆ. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ನಿನ್ನ ಎದೆಯ ಧ್ವನಿಗಿಂತ ಮಿಗಿಲಾದ ಶಾಸ್ತ್ರ ಉಂಟೆ. ಆ ಎದೆಯ ಧ್ವನಿ ಇತ್ತಲ್ಲ ಅದು ರಾಜೇಂದ್ರ. ಆ ಎದೆಯ ಧ್ವನಿ ಇದೆಯಲ್ಲ ಅದು ರಾಜೇಂದ್ರ. ಹೇಳ್ಬೋದು, ಮಹಾಲ್ ಕಟ್ಟಿಸ್ತೀನಿ, ಅದನ್ನು ಕಟ್ಟಿಸ್ತೀನಿ, ಇದನ್ನು ಕಟ್ಟಿಸ್ತೀನಿ. ಭಾಳ ಜನ ವಚನ ಹೇಳ್ತಾ ಇರ್ತಾರೆ, ಕಳಬೇಡ, ಕೊಲಬೇಡ, ಉಸಿಯೇ ನುಡಿಯಲು ಬೇಡ, ನನಗೆ ಮಾತ್ರ ಹೇಳಬೇಡ ಅಂತ ಹೇಳ್ತಾ ಇರ್ತಾರೆ. ಇದು ಮನುಷ್ಯನ ಬದುಕಿನಲ್ಲಿ ನನಗೆ ಅವರ ತಮ್ಮವರು ಅಳತಿರಬೇಕಾದಾಗ ಅಷ್ಟೇ ನೋವು ಆಯಿತು. ಆದರೆ ಅದು ನೋವಿನ ಜೊತೆಯಲ್ಲಿ ಶರಣರು ಒಂದು ಮಾತನ್ನು ಹೇಳ್ತಾರೆ, ಶರಣರ ಜೀವನವನ್ನು ಮರಣದಲ್ಲಿ ನೋಡು ಅಂತ. ಇವತ್ತು ನೋಡ್ತಾ ಇದ್ದೀವಿ ರಾಜೇಂದ್ರ ಯಾರು ಅಂತ. ಇವತ್ತು ಕೇಳ್ತಾ ಇದೆ ನಮ್ಮ ಕಿವಿಗಳು ರಾಜೇಂದ್ರ ಯಾರು ಅಂತ. ಇವತ್ತು ನಮ್ಮ ಹೃದಯ ಹೇಳ್ತಿದೆ ರಾಜೇಂದ್ರ ಯಾರು ಅಂತ. ಇವತ್ತು ನಮ್ಮ ಕೈಗಳು ಹೇಳ್ತಾ ಇದೆ ರಾಜೇಂದ್ರ ಯಾರು ಅಂತ. ನಮ್ಮ ಮನಸ್ಸುಗಳು ಹೇಳ್ತಾ ಇದೆ ಅವರನ್ನು ಯಾಕೆ ನಾವು ಕಳ್ಕೊಂಡು ಅಂತ. ಯಾಕೆ ಹೇಳ್ತದಂದರೆ ಅದರೊಳಗಡೆ ಇರ್ತಕ್ಕಂಥ ವ್ಯಕ್ತಿತ್ವದ ಗುಣ ಅರ್ಥ ಆಗಬೇಕಾದ್ರೆ ಬಹಳ ಕಷ್ಟ, ಬಹಳ ಕಷ್ಟ ರೀ. ಏನು ದೊಡ್ಡವರಾಗೋದೇನು ದೊಡ್ಡ ಮಾತಲ್ರಿ. ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಹಾಕಿದ್ರೆ ದೊಡ್ಡವ್ರಾಗ್ತೀವಿ. ಏನು ದೊಡ್ಡ ಮಾತು? ಮನೆ ಕಟ್ಟೋದೇನು ದೊಡ್ಡ ಮಾತಲ್ಲ. ಬೇಕಾದಷ್ಟು ಮನೆ ಕಟ್ಬೋದು. ಯಾರಿಗೆ ಮನೆ ಇಲ್ಲ? ಬೇಕಾದಷ್ಟು ದೊಡ್ಡ ಮನೆಗಳನ್ನು ಕಟ್ಟಬೋದು ಈ ಜಗತ್ತಿನಲ್ಲಿ. ಆದರೆ ಈ ಮರ್ತ್ಯಲೋಕಕ್ಕೆ ಬಂದಿರತಕ್ಕಂಥ ಮನುಷ್ಯನ ಧರ್ಮ ಅಂದರೆ ಏನು ಅನ್ನತಕ್ಕಂಥ ಅರಿವಿನ ಪ್ರಜ್ಞೆನ ಇಟ್ಟುಕೊಂಡು ಬದುಕಬೇಕಾಗ್ತದೆ ಮನುಷ್ಯ. ಯಾತಕ್ಕಾಗಿ ಮನುಷ್ಯ ಈ ಜಗತ್ತಿಗೆ ಬಂದಿದ್ದೇವೆ ಅನ್ನತಕ್ಕಂಥದನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮನುಷ್ಯ. ಬಹಳ ಜನರನ್ನ ಕೇಳ್ರಿ, ವಾಟ್ ಈಸ್ ಲೈಫ್ ಅಂತ. ಜೀವನ ಅಂದರೆ ಏನು ಅಂತ ಯಾರನ್ನಾದ್ರೂ ಕೇಳ್ರಿ. ಇವತ್ತಿನ ವಯಸ್ಸಿನ ಹುಡುಗರನ್ನ ಕೇಳ್ರಿ, ವಾಟ್ ಈಸ್ ಲೈಫ್? ಲೈಫ್ ಈಸ್ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಅಂಡ್ ದಿನ್ ಅಂತ ದಿವಾಲ ಅಂತಾರೆ. ಅಷ್ಟೇ ತಾನೆ, ಅದಕ್ಕಿಂತ ಮೀರಿದೆ ಏನಂತಾರೆ ಅವರು? ಇನ್ನೇನು ಹೇಳ್ತಾರೆ? ನಾನು ನಗ್ನಗ್ತಾನೆ ಮಾತನಾಡ್ತೇನೆ. ಯಾಕೆಂದರೆ ರಾಜೇಂದ್ರ ಹೋಗಿಲ್ಲ,
ಆ ನೋವಿನಲ್ಲಿಲ್ಲ, ಅವರು ಕೊಟ್ಟಿರ್ತಕ್ಕಂಥ ವಿಚಾರದ ಬೆಳಕಿನಲ್ಲಿ ಇನ್ನೂ ಬದುಕ್ತೇವೆ ಅನ್ನತಕ್ಕಂಥ ವಿಚಾರದಲ್ಲಿ ನಾನು ಮಾತನಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸ್ವಯವಲ್ಲ. ಕುವೆಂಪುರು ಹೋಗಿಲ್ಲ, ಬಸವಣ್ಣನವರು ಹೋಗಿಲ್ಲ, ಬುದ್ಧ ಹೋಗಿಲ್ಲ, ಶಂಕರರು ಹೋಗಿಲ್ಲ, ಎಲ್ಲೋಗಿದ್ದಾರೆ? ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.